ಪ್ರಕರಣದಲ್ಲಿ ಯಾವುದು ಕೂಡ ಇತ್ಯರ್ಥ ಆಗಿಲ್ಲ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಸದ್ಯದಲ್ಲಿ ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತೆ. ಹಗರಣ ಬೆಳಕಿಗೆ ಬಂದಾಗ ಸಿಎಂ ಕುರ್ಚಿ ಅಲುಗಾಡಿತ್ತು. ಈ ಬಗ್ಗೆ ಕನ್ಕ್ಲೂಷನ್ಗೆ ಬರೋದಕ್ಕಾಗುವುದಿಲ್ಲ. ಕೋರ್ಟ್ನಿಂದ ಇನ್ನು ತೀರ್ಪು ಹೊರ ಬೀಳಬೇಕು. ಹಗರಣ ಬೆಳಕಿಗೆ ಬಂದಾಗ ಮುಖ್ಯಮಂತ್ರಿಗಳ ಕುರ್ಚಿ ಯಾವ ರೀತಿ ಅಲುಗಾಡಿತ್ತು ನಾವೆಲ್ಲರೂ ಕೂಡ ನೋಡಿದೀವಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೂಡಾ ಹಗರಣದ ದಾಖಲೆಗಳನ್ನ ಬಿಚ್ಚಿಟ್ಟಿತ್ತು ಬಿಜೆಪಿ ಹೋರಾಟದ ಸಲುವಾಗಿಯೇ 14 ಸೈಟ್ ವಾಪಸ್ ಕೊಡುವಂತ ಕೆಲಸ ಆಯಿತು ಅವರಿಂದ. ರಾತ್ರೋರಾತ್ರಿ ಸಿದ್ದರಾಮಯ್ಯ ಪತ್ರವನ್ನ ಕೂಡ ಬರೆದಿದ್ರು. ಎಲ್ಲಾ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಜೊತೆಗೆ ಹಂಚಿಕೊಂಡಿದ್ದಾರೆ ವಿಜೇಂದ್ರ ಅವರು. ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಸಂದರ್ಶನದಲ್ಲಿ ವಿಜೇಂದ್ರ ಈ ಸ್ಫೋಟಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾರತೀಯ ಜನತಾ ಪಾರ್ಟಿಯವರು ನನ್ನನ್ನು ತೇಜೋವಧೆ ಮಾಡ್ತಾ ಇದ್ದಾರೆ. ಇದ್ರ ಯಾವುದೋ ಹಗರಣನೇ ನಡೆದಿಲ್ಲ. ಮೂಡಾನಲ್ಲಿ 14 ನಿವೇಶನಗಳು ಕಾನೂನು ಪ್ರಕಾರನೇ ನಮಗೆ ಬಂದಿದೆ. ನಮ್ಮ ಕುಟುಂಬಕ್ಕೆ ನಾ 14 ನಿವೇಶನ ವಾಪಸ್ ಕೊಡ್ತೇನೆ, ಕೊಡ್ಲಿ ಕಾಂಪನ್ಸೇಷನ್ 60 ಕೋಟಿ ರೂಪಾಯಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಸ್ವತಃ ಮುಖ್ಯಮಂತ್ರಿಗಳು ಮಧ್ಯರಾತ್ರಿ ಅವರ ಧರ್ಮಪತ್ನಿಯಿಂದ ಪತ್ರ ಬರೆದು ಮೂಡಾಗೆ ನಾ 14 ನಿವೇಶನಗಳನ್ನು ವಾಪಸ್ ಕೊಡ್ತೇನೆ ಅಂತೇಳಿ ಯಾಕೆ ಹೇಳಿದ್ರು? ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇತ್ತು. ಎಲ್ಲಿ ಮುಖ್ಯಮಂತ್ರಿ ಸ್ಥಾನ ಕಳ್ಕೋಬೇಕಾಗ್ತದೆ ಅಂತ ಹೇಳಿ ಇವತ್ತು 14 ನಿವೇಶನಗಳನ್ನು ಹಿಂದಿರುಗಿಸಿದ್ದಾರೆ. ಆದ್ರೆ ಒಂದ್ ಹೇಳ್ತೇನೆ, ಈ ಪ್ರಕರಣ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಇನ್ನೂ ಕೂಡ ಈಗ ಲೋಯರ್ ಕೋರ್ಟ್ ಅಲ್ಲಿ ಈಗ ಜಡ್ಜ್ಮೆಂಟ್ ಗೆ ರಿಸರ್ವ್ ಆಗಿದೆ. ಕಾದ್ ನೋಡಿ. ಅಲ್ಲಿ ಮೂಡಾ ವಿಚಾರದಲ್ಲಿ ಪ್ರತಿಯೊಂದು ದಾಖಲೆಯನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಎಲ್ಲಾ ದಾಖಲೆಗಳು ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಮೂಡಾ ವಿಚಾರದಲ್ಲಿರ್ಬೋದು, ಇದನ್ನ ನಾವು ಭಾರತೀಯ ಜನತಾ ಪಾರ್ಟಿ ಫೇಲ್ಯೂರ್ ಅಂತ ನಾವು ಒಪ್ಕೊಳ್ಳೋದೇ ಇಲ್ಲ. ಅದನ್ನ ಅವ್ರ ತಲೆ ಕೆಡಿಸ್ಕೊಂಡಿಲ್ಲ ಅಂತಕ್ಕಂಥದ್ದು ಸರಿಯಲ್ಲ. ಈ ಸದ್ಯ ಅವರು ಕೂಡ ಕೋರ್ಟ್ ಅಲ್ಲಿ ಏನ್ ತೀರ್ಪು ಹೊರ ಬರ್ತದೆ ಅಂತೇಳಿ ಅವರು ಕೂಡ ಕಾಯ್ತಾ ಇದ್ದಾರೆ. ಆ ತೀರ್ಪು ಬಂದ ನಂತರದಲ್ಲಿ ಯಾವ ರೀತಿ ರಾಜಕೀಯ ಪರಿಣಾಮಗಳಾಗ್ತದೆ ನೀವೇ ನೋಡಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪ್ರಕರಣದಲ್ಲಿ ಯಾವುದು ಕೂಡ ಇತ್ಯರ್ಥ ಆಗಿಲ್ಲ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಸದ್ಯದಲ್ಲಿ ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತೆ. ಹಗರಣ ಬೆಳಕಿಗೆ ಬಂದಾಗ ಸಿಎಂ ಕುರ್ಚಿ ಅಲುಗಾಡಿತ್ತು. ಈ ಬಗ್ಗೆ ಕನ್ಕ್ಲೂಷನ್ಗೆ ಬರೋದಕ್ಕಾಗುವುದಿಲ್ಲ. ಕೋರ್ಟ್ನಿಂದ ಇನ್ನು ತೀರ್ಪು ಹೊರ ಬೀಳಬೇಕು. ಹಗರಣ ಬೆಳಕಿಗೆ ಬಂದಾಗ ಮುಖ್ಯಮಂತ್ರಿಗಳ ಕುರ್ಚಿ ಯಾವ ರೀತಿ ಅಲುಗಾಡಿತ್ತು ನಾವೆಲ್ಲರೂ ಕೂಡ ನೋಡಿದೀವಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೂಡಾ ಹಗರಣದ ದಾಖಲೆಗಳನ್ನ ಬಿಚ್ಚಿಟ್ಟಿತ್ತು ಬಿಜೆಪಿ ಹೋರಾಟದ ಸಲುವಾಗಿಯೇ 14 ಸೈಟ್ ವಾಪಸ್ ಕೊಡುವಂತ ಕೆಲಸ ಆಯಿತು ಅವರಿಂದ. ರಾತ್ರೋರಾತ್ರಿ ಸಿದ್ದರಾಮಯ್ಯ ಪತ್ರವನ್ನ ಕೂಡ ಬರೆದಿದ್ರು. ಎಲ್ಲಾ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಜೊತೆಗೆ ಹಂಚಿಕೊಂಡಿದ್ದಾರೆ ವಿಜೇಂದ್ರ ಅವರು. ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಸಂದರ್ಶನದಲ್ಲಿ ವಿಜೇಂದ್ರ ಈ ಸ್ಫೋಟಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾರತೀಯ ಜನತಾ ಪಾರ್ಟಿಯವರು ನನ್ನನ್ನು ತೇಜೋವಧೆ ಮಾಡ್ತಾ ಇದ್ದಾರೆ. ಇದ್ರ ಯಾವುದೋ ಹಗರಣನೇ ನಡೆದಿಲ್ಲ. ಮೂಡಾನಲ್ಲಿ 14 ನಿವೇಶನಗಳು ಕಾನೂನು ಪ್ರಕಾರನೇ ನಮಗೆ ಬಂದಿದೆ. ನಮ್ಮ ಕುಟುಂಬಕ್ಕೆ ನಾ 14 ನಿವೇಶನ ವಾಪಸ್ ಕೊಡ್ತೇನೆ, ಕೊಡ್ಲಿ ಕಾಂಪನ್ಸೇಷನ್ 60 ಕೋಟಿ ರೂಪಾಯಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಸ್ವತಃ ಮುಖ್ಯಮಂತ್ರಿಗಳು ಮಧ್ಯರಾತ್ರಿ ಅವರ ಧರ್ಮಪತ್ನಿಯಿಂದ ಪತ್ರ ಬರೆದು ಮೂಡಾಗೆ ನಾ 14 ನಿವೇಶನಗಳನ್ನು ವಾಪಸ್ ಕೊಡ್ತೇನೆ ಅಂತೇಳಿ ಯಾಕೆ ಹೇಳಿದ್ರು? ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇತ್ತು. ಎಲ್ಲಿ ಮುಖ್ಯಮಂತ್ರಿ ಸ್ಥಾನ ಕಳ್ಕೋಬೇಕಾಗ್ತದೆ ಅಂತ ಹೇಳಿ ಇವತ್ತು 14 ನಿವೇಶನಗಳನ್ನು ಹಿಂದಿರುಗಿಸಿದ್ದಾರೆ. ಆದ್ರೆ ಒಂದ್ ಹೇಳ್ತೇನೆ, ಈ ಪ್ರಕರಣ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಇನ್ನೂ ಕೂಡ ಈಗ ಲೋಯರ್ ಕೋರ್ಟ್ ಅಲ್ಲಿ ಈಗ ಜಡ್ಜ್ಮೆಂಟ್ ಗೆ ರಿಸರ್ವ್ ಆಗಿದೆ. ಕಾದ್ ನೋಡಿ. ಅಲ್ಲಿ ಮೂಡಾ ವಿಚಾರದಲ್ಲಿ ಪ್ರತಿಯೊಂದು ದಾಖಲೆಯನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಎಲ್ಲಾ ದಾಖಲೆಗಳು ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಮೂಡಾ ವಿಚಾರದಲ್ಲಿರ್ಬೋದು, ಇದನ್ನ ನಾವು ಭಾರತೀಯ ಜನತಾ ಪಾರ್ಟಿ ಫೇಲ್ಯೂರ್ ಅಂತ ನಾವು ಒಪ್ಕೊಳ್ಳೋದೇ ಇಲ್ಲ. ಅದನ್ನ ಅವ್ರ ತಲೆ ಕೆಡಿಸ್ಕೊಂಡಿಲ್ಲ ಅಂತಕ್ಕಂಥದ್ದು ಸರಿಯಲ್ಲ. ಈ ಸದ್ಯ ಅವರು ಕೂಡ ಕೋರ್ಟ್ ಅಲ್ಲಿ ಏನ್ ತೀರ್ಪು ಹೊರ ಬರ್ತದೆ ಅಂತೇಳಿ ಅವರು ಕೂಡ ಕಾಯ್ತಾ ಇದ್ದಾರೆ. ಆ ತೀರ್ಪು ಬಂದ ನಂತರದಲ್ಲಿ ಯಾವ ರೀತಿ ರಾಜಕೀಯ ಪರಿಣಾಮಗಳಾಗ್ತದೆ ನೀವೇ ನೋಡಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪ್ರಕರಣದಲ್ಲಿ ಯಾವುದು ಕೂಡ ಇತ್ಯರ್ಥ ಆಗಿಲ್ಲ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಸದ್ಯದಲ್ಲಿ ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತೆ. ಹಗರಣ ಬೆಳಕಿಗೆ ಬಂದಾಗ ಸಿಎಂ ಕುರ್ಚಿ ಅಲುಗಾಡಿತ್ತು. ಈ ಬಗ್ಗೆ ಕನ್ಕ್ಲೂಷನ್ಗೆ ಬರೋದಕ್ಕಾಗುವುದಿಲ್ಲ.
ಕೋರ್ಟ್ನಿಂದ ಇನ್ನು ತೀರ್ಪು ಹೊರ ಬೀಳಬೇಕು. ಹಗರಣ ಬೆಳಕಿಗೆ ಬಂದಾಗ ಮುಖ್ಯಮಂತ್ರಿಗಳ ಕುರ್ಚಿ ಯಾವ ರೀತಿ ಅಲುಗಾಡಿತ್ತು ನಾವೆಲ್ಲರೂ ಕೂಡ ನೋಡಿದ್ದೀವಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೂಡಾ ಹಗರಣದ ದಾಖಲೆಗಳನ್ನ ಬಿಚ್ಚಿಟ್ಟಿತ್ತು ಬಿಜೆಪಿ ಹೋರಾಟದ ಸಲುವಾಗಿಯೇ 14 ಸೈಟ್ ವಾಪಸ್ ಕೊಡುವಂತ ಕೆಲಸ ಆಯಿತು ಅವರಿಂದ. ರಾತ್ರೋರಾತ್ರಿ ಸಿದ್ದರಾಮಯ್ಯ ಪತ್ರವನ್ನ ಕೂಡ ಬರೆದಿದ್ರು. ಎಲ್ಲಾ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಜೊತೆಗೆ ಹಂಚಿಕೊಂಡಿದ್ದಾರೆ ವಿಜೇಂದ್ರ ಅವರು. ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಸಂದರ್ಶನದಲ್ಲಿ ವಿಜೇಂದ್ರ ಈ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾರತೀಯ ಜನತಾ ಪಾರ್ಟಿಯವರು ನನ್ನನ್ನು ತೇಜೋವಧ ಮಾಡ್ತಾ ಇದ್ದಾರೆ. ಇದ್ರ ಯಾವುದೋ ಹಗರಣನೇ ನಡೆದಿಲ್ಲ. ಮೂಡಾನಲ್ಲಿ 14 ನಿವೇಶನಗಳು ಕಾನೂನು ಪ್ರಕಾರನೇ ನಮಗೆ ಬಂದಿದೆ ನಮ್ಮ ಕುಟುಂಬಕ್ಕೆ. ನಾ 14 ನಿವೇಶನ ವಾಪಸ್ ಕೊಡ್ತೇನೆ, ಕೊಡ್ಲಿ ಕಾಂಪನ್ಸೇಷನ್ 60 ಕೋಟಿ ರೂಪಾಯಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಸ್ವತಃ ಮುಖ್ಯಮಂತ್ರಿಗಳು ಮಧ್ಯರಾತ್ರಿ ಅವರ ಧರ್ಮಪತ್ನಿಯಿಂದ ಪತ್ರ ಬರೆದು ಮೂಡಾಗೆ ನಾ 14 ನಿವೇಶನಗಳನ್ನು ವಾಪಸ್ ಕೊಡ್ತೇನೆ ಅಂತೇಳಿ ಯಾಕೆ ಹೇಳಿದ್ರು? ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇತ್ತು. ಎಲ್ಲಿ ಮುಖ್ಯಮಂತ್ರಿ ಸ್ಥಾನ ಕಳ್ಕೋಬೇಕಾಗ್ತದೆ ಅಂತ ಹೇಳಿ ಇವತ್ತು 14 ನಿವೇಶನಗಳನ್ನು ಹಿಂದಿರುಗಿಸಿದ್ದಾರೆ. ಆದ್ರೆ ಒಂದ್ ಹೇಳ್ತೇನೆ, ಈ ಪ್ರಕರಣ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಇನ್ನೂ ಕೂಡ ಈಗ ಲೋಯರ್ ಕೋರ್ಟ್ ಅಲ್ಲಿ ಈಗ ಜಡ್ಜ್ಮೆಂಟ್ ಗೆ ರಿಸರ್ವ್ ಆಗಿದೆ. ಕಾದ್ ನೋಡಿ. ಅಲ್ಲಿ ಮೂಡಾ ವಿಚಾರದಲ್ಲಿ ಪ್ರತಿಯೊಂದು ದಾಖಲೆಯನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಎಲ್ಲಾ ದಾಖಲೆಗಳು ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಮೂಡಾ ವಿಚಾರದಲ್ಲಿರ್ಬೋದು, ಇದನ್ನ ನಾವು ಭಾರತೀಯ ಜನತಾ ಪಾರ್ಟಿ ಫೇಲ್ಯೂರ್ ಅಂತ ನಾವು ಒಪ್ಕೊಳ್ಳೋದೇ ಇಲ್ಲ. ನಾನು ಒಪ್ಕೊಳ್ಳೋದೇ ಇಲ್ಲ ಅದನ್ನ. ಅವ್ರು ತಲೆ ಕೆಡಿಸ್ಕೊಂಡಿಲ್ಲ ಅಂತಕ್ಕಂಥದ್ದು ಸರಿಯಲ್ಲ. ಈ ಸದ್ಯ ಅವರು ಕೂಡ ಕೋರ್ಟ್ ಅಲ್ಲಿ ಏನ್ ತೀರ್ಪು ಹೊರ ಬರ್ತದೆ ಅಂತೇಳಿ ಅವರು ಕೂಡ ಕಾಯ್ತಾ ಇದ್ದಾರೆ. ಆ ತೀರ್ಪು ಬಂದ ನಂತರದಲ್ಲಿ ಯಾವ ರೀತಿ ರಾಜಕೀಯ ಪರಿಣಾಮಗಳಾಗ್ತದೆ ನೀವೇ ನೋಡಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪ್ರಕರಣದಲ್ಲಿ ಯಾವುದು ಕೂಡ ಇತ್ಯರ್ಥ ಆಗಿಲ್ಲ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಸದ್ಯದಲ್ಲಿ ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತೆ. ಹಗರಣ ಬೆಳಕಿಗೆ ಬಂದಾಗ ಸಿಎಂ ಕುರ್ಚಿ ಅಲುಗಾಡಿತ್ತು. ಈ ಬಗ್ಗೆ ಕನ್ಕ್ಲೂಷನ್ಗೆ ಬರೋದಕ್ಕಾಗುವುದಿಲ್ಲ. ಕೋರ್ಟ್ನಿಂದ ಇನ್ನು ತೀರ್ಪು ಹೊರ ಬೀಳಬೇಕು. ಹಗರಣ ಬೆಳಕಿಗೆ ಬಂದಾಗ ಮುಖ್ಯಮಂತ್ರಿಗಳ ಕುರ್ಚಿ ಯಾವ ರೀತಿ ಅಲುಗಾಡಿತ್ತು ನಾವೆಲ್ಲರೂ ಕೂಡ ನೋಡಿದ್ದೀವಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೂಡಾ ಹಗರಣದ ದಾಖಲೆಗಳನ್ನ ಬಿಚ್ಚಿಟ್ಟಿತ್ತು ಬಿಜೆಪಿ ಹೋರಾಟದ ಸಲುವಾಗಿಯೇ 14 ಸೈಟ್ ವಾಪಸ್ ಕೊಡುವಂತ ಕೆಲಸ ಆಯಿತು ಅವರಿಂದ. ರಾತ್ರೋರಾತ್ರಿ ಸಿದ್ದರಾಮಯ್ಯ ಪತ್ರವನ್ನ ಕೂಡ ಬರೆದಿದ್ರು. ಎಲ್ಲಾ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಜೊತೆಗೆ ಹಂಚಿಕೊಂಡಿದ್ದಾರೆ ವಿಜೇಂದ್ರ ಅವರು. ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಸಂದರ್ಶನದಲ್ಲಿ ವಿಜೇಂದ್ರ ಈ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾರತೀಯ ಜನತಾ ಪಾರ್ಟಿಯವರು ನನ್ನನ್ನು ತೇಜೋವಧ ಮಾಡ್ತಾ ಇದ್ದಾರೆ. ಇದ್ರ ಯಾವುದೋ ಹಗರಣನೇ ನಡೆದಿಲ್ಲ. ಮೂಡಾನಲ್ಲಿ 14 ನಿವೇಶನಗಳು ಕಾನೂನು ಪ್ರಕಾರನೇ ನಮಗೆ ಬಂದಿದೆ ನಮ್ಮ ಕುಟುಂಬಕ್ಕೆ. ನಾ 14 ನಿವೇಶನ ವಾಪಸ್ ಕೊಡ್ತೇನೆ, ಕೊಡ್ಲಿ ಕಾಂಪನ್ಸೇಷನ್ 60 ಕೋಟಿ ರೂಪಾಯಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಸ್ವತಃ ಮುಖ್ಯಮಂತ್ರಿಗಳು ಮಧ್ಯರಾತ್ರಿ ಅವರ ಧರ್ಮಪತ್ನಿಯಿಂದ ಪತ್ರ ಬರೆದು ಮೂಡಾಗೆ ನಾ 14 ನಿವೇಶನಗಳನ್ನು ವಾಪಸ್ ಕೊಡ್ತೇನೆ ಅಂತೇಳಿ ಯಾಕೆ ಹೇಳಿದ್ರು? ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇತ್ತು. ಎಲ್ಲಿ ಮುಖ್ಯಮಂತ್ರಿ ಸ್ಥಾನ ಕಳ್ಕೋಬೇಕಾಗ್ತದೆ ಅಂತ ಹೇಳಿ ಇವತ್ತು 14 ನಿವೇಶನಗಳನ್ನು ಹಿಂದಿರುಗಿಸಿದ್ದಾರೆ. ಆದ್ರೆ ಒಂದ್ ಹೇಳ್ತೇನೆ, ಈ ಪ್ರಕರಣ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಇನ್ನೂ ಕೂಡ ಈಗ ಲೋಯರ್ ಕೋರ್ಟ್ ಅಲ್ಲಿ ಈಗ ಜಡ್ಜ್ಮೆಂಟ್ ಗೆ ರಿಸರ್ವ್ ಆಗಿದೆ. ಕಾದ್ ನೋಡಿ. ಅಲ್ಲಿ ಮೂಡಾ ವಿಚಾರದಲ್ಲಿ ಪ್ರತಿಯೊಂದು ದಾಖಲೆಯನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಎಲ್ಲಾ ದಾಖಲೆಗಳು ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಮೂಡಾ ವಿಚಾರದಲ್ಲಿರ್ಬೋದು, ಇದನ್ನ ನಾವು ಭಾರತೀಯ ಜನತಾ ಪಾರ್ಟಿ ಫೇಲ್ಯೂರ್ ಅಂತ ನಾವು ಒಪ್ಕೊಳ್ಳೋದೇ ಇಲ್ಲ. ನಾನು ಒಪ್ಕೊಳ್ಳೋದೇ ಇಲ್ಲ ಅದನ್ನ. ಅವ್ರು ತಲೆ ಕೆಡಿಸ್ಕೊಂಡಿಲ್ಲ ಅಂತಕ್ಕಂಥದ್ದು ಸರಿಯಲ್ಲ. ಈ ಸದ್ಯ ಅವರು ಕೂಡ ಕೋರ್ಟ್ ಅಲ್ಲಿ ಏನ್ ತೀರ್ಪು ಹೊರ ಬರ್ತದೆ ಅಂತೇಳಿ ಅವರು ಕೂಡ ಕಾಯ್ತಾ ಇದ್ದಾರೆ. ಆ ತೀರ್ಪು ಬಂದ ನಂತರದಲ್ಲಿ ಯಾವ ರೀತಿ ರಾಜಕೀಯ ಪರಿಣಾಮಗಳಾಗ್ತದೆ ನೀವೇ ನೋಡಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ